ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನಿಮಗೆ ಇನ್ನೂ ವೋಟರ್ ಐ ಡಿ ಕಾರ್ಡ್ ಇನ್ನೂ ಮಾಡಿಸಿಲ್ವಾ, ಹೊಸದಾಗಿ ವೋಟರ್ ಐ ಡಿ ಕಾರ್ಡನ್ನು ಅಪ್ಲೈ ಮಾಡಬೇಕಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿನೇ ಅಂತಲೇ ಹೇಳ್ಬೋದು. 18 ವರ್ಷ ತುಂಬಿದವರು ಅಥವಾ ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ಯಾರೆಲ್ಲ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡುವಂಥವ್ರು ಆನ್ಲೈನ್ನ ಮೂಲಕ ನ್ಯೂ ವೋಟರ್ ಐ ಡಿ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ವಿಶೇಷವಾಗಿ ಅಂಗವಿಕಲ ಇರುವಂಥ ವ್ಯಕ್ತಿಗಳು ತಮ್ಮ ಡಿಸಾಬಿಲಿಟಿ ಡೀಟೇಲ್ಸ್ನ ಮತ್ತು ಡಿಸಾಬಿಲಿಟಿ ಸರ್ಟಿಫಿಕೇಟನ್ನು ನಮೂದಿಸಿ ನ್ಯೂ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡೋದನ್ನು ಯಾವ ರೀತಿ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಫಾರ್ಮ್ನ ಫಿಲ್ ಮಾಡೋದು, ಫೋಟೋ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಡಿಸಾಬಿಲಿಟಿ ಡೀಟೇಲ್ಸ್ ಹಾಕೋದು ಹೇಗೆ, ಲಾಸ್ಟಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ KYC ಮಾಡಿಕೊಂಡು ಲಾಸ್ಟಲ್ಲಿ ನಿಮ್ಮ ಅಕ್ನಾಲೇಜ್ಮೆಂಟ್ ಪಡೆಯೋದು A to Z ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಜೊತೆಗೆ ಇವಾಗ SRI ಆದಮೇಲೆ ತುಂಬ ಅಪ್ಡೇಟ್ ಆಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬ ಚೇಂಜಸ್ ಕೂಡ ಮಾಡಲಾಗಿದೆ. ಫಾರ್ಮ್ ನಂಬರ್ 6 ತುಂಬ ಚೇಂಜಸ್ ಕೂಡ ಆಗಿದೆ. ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಬನ್ನಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದು ನೋಡೋಣ. ಫಸ್ಟಾಗಿ ನಿಮ್ಮ ಫೋನಲ್ಲಿ ಆಗಿರ್ಬೋದು, ಸಿಸ್ಟಮಲ್ಲಿ ಗೂಗಲ್ ಓಪನ್ ಮಾಡಿ ಸರ್ಚಲ್ಲಿ ಇಲ್ಲಿ ವೋಟರ್ ಐ ಡಿ ಕಾರ್ಡ್ ಪೋರ್ಟಲ್ ಅಂತ ಹಾಕಿದ್ರೆ ಈ ಥರ ಲಿಂಕ್ ಓಪನ್ ಆಗುತ್ತೆ, ನೋಡ್ಬೋದು. ಈ ಲಿಂಕ್ನ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಆಲ್ ಓವರ್ ಇಂಡಿಯಾಗೆ ಇದೇ ವೆಬ್ಸೈಟ್ ಆಗಿರುತ್ತೆ. ಪ್ರತಿಯೊಂದು ಲ್ಯಾಂಗ್ವೇಜ್ ಕೂಡ ಇರುತ್ತೆ. ನೀವು ಚೇಂಜ್ ಮಾಡಿಕೊಂಡು ಎಲ್ಲ ಸ್ಟೇಟ್ಗೂ ಕೂಡ ನೀವು ಇಲ್ಲೇ ಅಪ್ಲೈನ ಮಾಡ್ಕೋಬೋದಾಗುತ್ತೆ. ಈ ಪೋರ್ಟಲ್ಲೇ ಅಪ್ಲೈ ಮಾಡ್ಕೋಬೋದು. ಕೆಳಗಡೆ ಬಂದರೆ ನೀವು ಹೊಸ ವೋಟರ್ ಐ ಡಿ ಕಾರ್ಡು ಕರೆಕ್ಷನು ಏನೋ ಮಿಸ್ ಆಗಿದೆ, ಯಾವ ರೀತಿ ಸರ್ಚ್ ಮಾಡಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ತೊಗೊಳೋದು, SRI ಅಲ್ಲಿ ಲಿಂಕ್ ಇದೆಯೋ ಇಲ್ವೋ, ಪ್ರತಿಯೊಂದು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ಆಲ್ಮೋಸ್ಟ್ ನಾನು ಯಾವ ರೀತಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಟ್ರ್ಯಾಕ್ ಮಾಡೋದಾಗಿರ್ಬೋದು ಎಲ್ಲ ವೀಡಿಯೋನ ನಾನು ಆಲ್ಮೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಈಗ ಯಾವ ರೀತಿ ಹೊಸ ವೋಟರ್ ಐ ಡಿ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಸೈನ್ ಅಪ್ ಆಗಬೇಕಾಗುತ್ತೆ, ಸೈನ್ ಅಪ್ ಆಗೋದು ಹೇಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೈನ್ ಅಪ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ, ಸೈನ್ ಅಪ್ ಪೇಜ್ ಓಪನ್ ಆಗಿದೆ. ಇವಾಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದಂಥ ಮೊಬೈಲ್ ನಂಬರ್ನೇ ಇವಾಗ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದ್ದ ಮೊಬೈಲ್ ನಂಬರ್ನ ಎಂಟರ್ನ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದೆಯಲ್ಲ, ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿ ಲಾಗಿನ್ ಕಂಟಿನ್ಯೂ ಅಂತಿದ್ದಿಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಇಮೇಲ್ ಐ ಡಿ ಆಪ್ಷನಲ್ ಆಗಿರುತ್ತೆ, ಬೇಕು ಅಂದರೆ ಕೊಟ್ಕೋಬೋದು. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಪೇಜ್ ಓಪನ್ ಆಗಿದೆ. ಇಲ್ಲಿ ಫಸ್ಟ್ ನೇಮ್ನ ಹಾಕೋಬೇಕಾಗುತ್ತೆ. ನಿಮ್ಮ ಫಸ್ಟ್ ನೇಮ್ನ ಹಾಕೊಳ್ಳಿ, ಲಾಸ್ಟ್ ನೇಮ್ ಇದ್ದರೆ ಹಾಕೊಳ್ಳಿ, ಇಲ್ಲಂದ ಅವಶ್ಯಕತೆ ಇಲ್ಲ. ಅಲ್ಲಿ ಸ್ಟಾರ್ ಮಾರ್ಕ್ ಏನಿಲ್ಲ. ಆದಮೇಲೆ ಇಲ್ಲಿ ಸೆಂಡ್ OTP ಅನ್ನೋ ಆಪ್ಷನ್ ನೋಡೋದಲ್ಲ, ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡಿ ಒಂದು OTP ಹೋಗುತ್ತೆ. ಏನು ಮೊಬೈಲ್ ನಂಬರ್ ಅಲ್ಲಿ ಎಂಟರ್ ಮಾಡಿದ್ದೀರಲ್ಲ ಅದೇ ನಂಬರ್ಗೆ ಒಂದು OTP ಹೋಗುತ್ತೆ, ನೋಡ್ಬೋದು. ಎಂಟರ್ದ OTP ರಿಸೀವ್ಡ್ ಆನ್ ಅಂತ ತೋರಿಸ್ತಾ ಇದೆ. ನಿಮ್ಮ ಮೊಬೈಲ್ ನಂಬರ್ ಯಾವುದು ಹೋಗಿದೆ ಅಂದ್ಬಿಟ್ಟು ಕೂಡ ಅಲ್ಲಿ ನಂಬರ್ ತೋರಿಸ್ತಾ ಇದೆ. ಆ ನಂಬರ್ಗೆ ಬಂದಂಥ OTPನ ಈ ಬಾಕ್ಸಲ್ಲಿ ಏನು ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ಈ ಬಾಕ್ಸಲ್ಲಿ ಎಂಟರ್ನ ಮಾಡಿಕೊಂಡು ಇಲ್ಲಿ ವೆರಿಫೈ ಅನ್ನೋ ಆಪ್ಷನ್ ನೋಡೋದಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ಬೋದು ಯು ಹ್ಯಾವ್ ಸಕ್ಸಸ್ಫುಲಿ ಸೈನ್ ಅಪ್ ಅಂತ ತೋರಿಸ್ತಾ ಇದೆ. ಕೈಂಡ್ಲಿ ಲಾಗಿನ್ ವಿತ್ ಯುವರ್ ನ್ಯೂ ಕ್ರೆಡೆನ್ಷಿಯಲ್ ಅಂತ ತೋರಿಸ್ತಾ ಇದೆ. ಓಕೆ ಅಂತ ಕೊಟ್ಟು ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕೊಡಿ, ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಸೈನ್ ಅಪ್ ಇವಾಗ ಸಕ್ಸಸ್ಫುಲ್ಲಾಗಿ ಆಗಿದೆ. ಲಾಗಿನ್ ಪೇಜ್ ಓಪನ್ ಆಗಿದೆ. ಇವಾಗ ಇಲ್ಲಿ ನೀವು ಏನು ರಿಜಿಸ್ಟರ್ ಮಾಡೋಕ್ಕೆ ಮೊಬೈಲ್ ನಂಬರ್ ಎಲ್ಲ ಎಂಟ್ರಿ ಮಾಡೋದಲ್ಲ, ಅದೇ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ನೋಡ್ತಾ ಇದ್ದಲ್ಲ, ಆ ಕ್ಯಾಪ್ಚರ್ ಕೋಡ್ನ ಈ ಬಾಕ್ಸಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡ್ಕೊಂಡು ರಿಕ್ವೆಸ್ಟ್ OTP ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಇದು ಮೊಬೈಲ್ ನಂಬರ್ ಇವಾಗ ಇಲ್ಲಿ ಎಂಟರ್ ಮಾಡಿದಲ್ಲ, ಅದೇ ನಂಬರ್ಗೆ ಒಂದು OTP ಹೋಗುತ್ತೆ, ನೋಡ್ಬೋದು. OTP ಹೋಗಿದೆ. ಚೆಕ್ ಬಾಕ್ಸ್ ಕೂಡ ಓಪನ್ ಆಗಿದೆ. ಬಂದಂಥ OTPನ ಈ ಬಾಕ್ಸಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಆದಮೇಲೆ ಇಲ್ಲಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಇದೆಯಲ್ಲ, ವೆರಿಫೈ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ವೆರಿಫೈ ಆಗಿ ಹಾಗೆ ಲಾಗಿನ್ ಕೂಡ ಆಗುತ್ತೆ, ನೋಡ್ಬೋದು. ಇವಾಗ ಲಾಗಿನ್ ಆಗಿದೆ. ಅಲ್ಲಿ ಸೈನ್ ಅಪ್ ಮತ್ತು ಲಾಗಿನ್ ಹೋಗಿ ನಿಮ್ಮ ಹೆಸರು ಯಾರ ಹೆಸರಿಂದ ಲಾಗಿನ್ ಆಗಿರ್ತಲ್ಲ ಅವ್ರ ಹೆಸರು ಅಲ್ಲಿ ತೋರಿಸುತ್ತೆ. ಅದೆಲ್ಲ ಡೀಟೇಲ್ ನೋಡ್ಕೊಂಡು ಇವಾಗ ಕೆಳಗಡೆ ಫಸ್ಟಾಗಿ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡೋದ್ರಿಂದ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು, ನಿಮ್ಮ ಒಂದೊಂದು ಫೋಟೋ ಇಟ್ಕೊಂಡಿದ್ರೆ ಸಾಕಾಗುತ್ತೆ, ಇಲ್ಲಾಂದರೆ SLC ಮಾರ್ಕ್ಸ್ ಕಾರ್ಡ್ ಇದ್ದು ಆಗುತ್ತೆ. ಇವಾಗ ಇಲ್ಲಿ ಹೊಸ ವೋಟರ್ ಐ ಡಿ ಕಾರ್ಡ್ ಅಂತ ಇದೆಯಲ್ಲ, ಫಾರ್ಮ್ ನಂಬರ್ 6 ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಫಾರ್ಮ್ ನಂಬರ್ 6 ಪೇಜ್, ಅಪ್ಲಿಕೇಶನ್ ಪೇಜ್ ಇದು ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದೆ ಫಾರ್ಮ್ ನಂಬರ್ 6 ಅಂತ ಅಂದ್ಬಿಟ್ಟು. ಇವಾಗ ಕೆಳಗಡೆ ಇಲ್ಲಿ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೊಬೋದಾಗುತ್ತೆ. ಇಂಗ್ಲೀಷ್ ಅಂತ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ, ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಕೂಡ ಇಲ್ಲಿದೆ. ನಮ್ಮ ಇಂಡಿಯಾದಲ್ಲಿರೋಂಥ ಎಲ್ಲ ಸ್ಟೇಟ್ದು ಲ್ಯಾಂಗ್ವೇಜಸ್ ಇದೆ. ನಿಮ್ಗೆ ಯಾವ್ದು ಸ್ಟೇಟದ್ದು ಬೇಕೋ ಅದು ಚೂಸ್ ಮಾಡ್ಕೋಬೋದು, ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೋದು. ನಾನು ಇಂಗ್ಲೀಷ್ ಅಂತ ಮಾಡಿಕೊಂಡು ಇಲ್ಲೇ ಗೈಡ್ಲೈನ್ಸ್ ಅಂತ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಗೈಡ್ಲೈನ್ಸ್ ಕೂಡ ನೋಡ್ಕೋಬೋದು. ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನ ಡೀಟೇಲ್ ಎಲ್ಲ ಕೊಡಲಾಗಿದೆ, ಅದೆಲ್ಲ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ, ನೋಡ್ಕೋಬೋದಾಗುತ್ತೆ. ಇವಾಗ ಫಸ್ಟ್ ಒಂದು ನೋಡ್ತಾ ಇದ್ದಲ್ಲ, ABCD ಥರ A to ಎಲ್ಲದಕ್ಕೂ ಕೊಟ್ಟಿರ್ತದೆ, ಫುಲ್ಲಾಗಿ ಫಿಲ್ ಮಾಡಬೇಕಾಗತ್ತೆ. ಫಸ್ಟಾಗಿ ಇಲ್ಲಿ ಫಸ್ಟ್ ಒಂದು ನೋಡೋಣ. ಫಸ್ಟ್ A ಸೆಕ್ಷನಲ್ಲಿ ಯಾವ ಸ್ಟೇಟು, ಯಾವ ಅಸೆಂಬ್ಲಿ, ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಸ್ಟೇಟ್ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸ್ಟೇಟ್ ಕರ್ನಾಟಕ ಅಂತ ಕೊಡಿ. ಆಮೇಲೆ ಡಿಸ್ಟಿಕ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ.
ಡಿಸ್ಟಿಕ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಅಸೆಂಬ್ಲಿ ಯಾವ ಅಸೆಂಬ್ಲಿ ಸೇರುತ್ತೆ, ಸಬ್ ಡಿಸ್ಟಿಕ್ ಯಾವ ಅಸೆಂಬ್ಲಿ ಸೇರುತ್ತೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಸ್ಟೇಟು ಡಿಸ್ಟಿಕ್ಕು ನಿಮ್ಮ ಅಸೆಂಬ್ಲಿ ಯಾವುದಂತ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಬಂದರೆ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ನೋಡ್ತಾ ಇದಲ್ಲ, ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ಗೆ ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಹೋಗೋದು. ಇವಾಗ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನೀವು ಕೆಳಗಡೆ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗಿದೆ, ಇಲ್ಲಿ ಟೈಪ್ ಮಾಡೋ ಆಪ್ಷನ್ ಓಪನ್ ಆಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿಲ್ಲ ಅಂದರೆ ಆ ಟೈಪ್ ಮಾಡೋದಕ್ಕೆ ಆಪ್ಷನ್ ಓಪನ್ ಆಗಲ್ಲ. ಇವಾಗ ಸೆಕೆಂಡ್ ಒಂದಲ್ಲಿ ನಿಮ್ಮ ಹೆಸರನ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕು. ಫಸ್ಟ್ ನೇಮು ಮತ್ತು ಸರ್ ನೇಮು ಅಂತ ಕೇಳ್ತಾ ಇದೆ, ನಿಮ್ಮ ಹೆಸರನ್ನ ಇಲ್ಲಿ ನೀಟಾಗಿ ಟೈಪ್ನ ಮಾಡ್ಕೊಳ್ಳಿ. ಟೈಪ್ ಆದಮೇಲೆ ಇಲ್ಲಿ ಏನಾದರೂ ನಿಮ್ಮ ಹೆಸರಲ್ಲಿ ಏನಾದರೂ ನಿಮ್ಮ ಲ್ಯಾಂಗ್ವೇಜಲ್ಲಿ, ನಾನು ಕನ್ನಡದ ಇಂಗ್ಲೀಷಲ್ಲಿ ಹಾಕಿರೋದ್ರಿಂದ ಕನ್ನಡದಲ್ಲಿ ಆಟೋಮೆಟಿಕ್ ಬರುತ್ತೆ. ಅದರಲ್ಲಿ ಏನೋ ಮಿಸ್ಟೇಕ್ ಇದೆ ನೀವು ಅಲ್ಲಿ ಕೀಬೋರ್ಡ್ ಇರುತ್ತೆ, ಕೀಬೋರ್ಡ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನಿಮ್ಮ ಹೆಸರನ್ನ ಕರೆಕ್ಟಾಗಿ ಟೈಪ್ನ ಮಾಡ್ಕೋಬೋದಾಗುತ್ತೆ. ಇಷ್ಟು ಟೈಪ್ನ ಮಾಡ್ಕೊಂಡಾದ್ಮೇಲೆ ನಿಮ್ಮ ಹೆಸರನ್ನ ಕರೆಕ್ಟಾಗಿದೆ ಚೆಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಫೋಟೋನ ಅಪ್ಲೋಡ್ನ ಮಾಡಬೇಕಾಗತ್ತೆ. ಫೋಟೋ ಬಂದು JPG ಫಾರ್ಮೆಟಲ್ಲೇ ಇರಬೇಕಾಗತ್ತೆ, ಎಷ್ಟು MB 2 MB ಒಳಗಡೆ ಇರಬೇಕಾಗತ್ತೆ. ಚೂಸ್ ಫೈಲ್ ಅಂತ ಇದೆಯಲ್ಲ, ಅಲ್ಲೇ ಇದೆ ಯಾವ ಸೈಜಲ್ಲಿ ಇರಬೇಕು ಅಂತ ಡೀಟೇಲ್ ಎಲ್ಲ ಕೊಡಲಾಗಿದೆ. ಅದ್ಮೇಲೆ ಇದೆಲ್ಲ ನೋಡಿಕೊಂಡು ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡು ನಿಮ್ಮ ಫೋಟೋನ ಕ್ಲೀನಾಗಿ ಕ್ರಾಪ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಫೋಟೋ ಬಂದಿದೆ, ಇಲ್ಲಿ ಝೂಮ್ ಔಟು ರೊಟೇಟ್ ಎಲ್ಲ ಇರುತ್ತೆ. ನೋಡಿಕೊಂಡು ಕರೆಕ್ಟಾಗಿ ಫಿಟ್ ಮಾಡ್ಕೊಂಡು ಸೇವ್ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಹ್ಯೂಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಹ್ಯೂಮನ್ ಫೇಸ್ನ ಡಿಟೆಕ್ಟ್ ಆಗುತ್ತೆ, ಅದು ಓಕೆ ಅಂತ ಕೊಡಿ. ಇವಾಗ ಸಕ್ಸಸ್ಫುಲ್ ಆಗಿದೆ. ಇವಾಗ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆದಮೇಲೆ ಇಲ್ಲಿ ನೋಡ್ಬೋದು ಥರ್ಡ್ ಸ್ಟೆಪ್ ಓಪನ್ ಆಗಿದೆ. ಥರ್ಡ್ ಒನ್ನಲ್ಲಿ ನಿಮಗೆ ನಿಮ್ಮ ರಿಲೇಟಿವ್ ಹೆಸರನ್ನ ಹಾಕಬೇಕಾಗತ್ತೆ. ಮದುವೆ ಆಗಿದೆ ಗಂಡನ ಹೆಸರು ಇಲ್ಲ ವೈಫ್ ಹೆಸರು ಕೊಡ್ಕೋಬೋದು, ಇಲ್ಲ ಅಂದರೆ ತಂದೆ ಹೆಸರು ಇಲ್ಲ ತಾಯಿ ಹಸ್ಬೆಂಡ್ ಹೆಸರು ಕೊಡ್ಬೋದಾಗುತ್ತೆ. ಇಲ್ಲಿ ನೋಡ್ಬೋದು ಫಾದರು, ಮದರು, ಹಸ್ಬೆಂಡು, ವೈಫು ಇಲ್ಲ ಲೀಗಲ್ ಗಾರ್ಡನ್ ಇಷ್ಟು ಇದೆ. ಇದರಲ್ಲಿ ಯಾವ ಆಪ್ಷನ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಅವರ ಹೆಸರನ್ನ ಏನು ಸೆಲೆಕ್ಟ್ ಮಾಡಿದಲ್ಲ ಅವ್ರ ಹೆಸರನ್ನ ಕೊಟ್ಕೋಬೋದು. ಹಾಗೆ ಇಂಗ್ಲೀಷಲ್ಲಿ ಟೈಪ್ ಮಾಡಿದಾಗ ನಿಮ್ಮ ಕನ್ನಡದಲ್ಲಿ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಕೀಬೋರ್ಡ್ ಯೂಸ್ ಮಾಡಿಕೊಂಡು ಅದನ್ನು ಕರೆಕ್ಟ್ ಕೂಡ ಮಾಡ್ಕೋಬೋದಾಗುತ್ತೆ. ನೋಡೋದಲ್ಲ ಇಷ್ಟು ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬಂದಿದ್ದಲ್ಲ ಡಿ ಸ್ಟೆಪ್ಪು, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ನ ಹಾಕೋಬೇಕಾಗುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ ನಿಮ್ಮದೇ ಇದ್ದರೆ ಫೋನ್ ನಂಬರ್ ಸ್ವಂತದಾಗಿದೆ, ಸೆಲ್ಫ್ ಅಂತ ಇದೆಯಲ್ಲ ಸೆಲ್ಫ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲ ರಿಲೇಟಿವ್ ಅಂತ ಇದ್ದರೆ ರಿಲೇಟಿವ್ ಮೇಲೆ ಕ್ಲಿಕ್ನ ಮಾಡಿ ಅವ್ರ ನಂಬರ್ನ ಕೊಡ್ಬೋದು. ನಾನಿಲ್ಲಿ ಡಿಸ್ಯಾಬಿಲಿಟಿ ಪರ್ಸನ್ ಅಪ್ಲೈ ಮಾಡ್ತಾ ಇರೋದ್ರಿಂದ ನಾನು ರಿಲೇಟಿವ್ ಅಂತ ಕೊಡ್ತಾಯಿದ್ದೀನಿ. ನಿಮ್ಮದು ಸ್ವಂತ ಇದ್ದರೆ ಸೇಮ್ ಸ್ಟೆಪ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಜಸ್ಟ್ ನಿಮ್ಮ ಸೆಲ್ಫ್ ಅಂತ ಹಾಕ್ಕೊಂಡು ಅವ್ರು ನಿಮ್ಮ ನಂಬರು ಮತ್ತು ಇಮೇಲ್ ID ಕೊಟ್ಟು ನೆಕ್ಸ್ಟ್ ಮೇಲೆ ಕೊಡಬೇಕಾಗತ್ತೆ. ಇಲ್ಲ ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದರೆ ಇಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ನ ಕೇಳ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ನ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡಲ್ಲಿ ಇಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯೋ ಇಲ್ಲೋ ಅಂತ ಕೇಳ್ತದೆ. ಆಪ್ಷನ್ನು ಇದೆ ಅಂತಂದಾಗ ಎಸ್ ಅಂತ ಕೊಡಬೇಕು, ಚೆಕ್ ಬಾಕ್ಸ್ ಫಸ್ಟ್ ಒನ್ನು. ಇಲ್ಲ ಅಂತಂದಾಗ ಅದು ಸೆಕೆಂಡ್ ಒನ್ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಲ್ಮೋಸ್ಟ್ ಇರಲೇಬೇಕು. ಆಧಾರ್ ಕಾರ್ಡ್ ಮೇಲೆ ಸೆಲೆಕ್ಟ್ನ ಮಾಡಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ನಂಬರ್ನ ಎಂಟರ್ ಮಾಡಿ ಅಂತ ಆಪ್ಷನ್ ಓಪನ್ ಆಗಿದೆ. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಇದೆಯಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಆಪ್ಷನ್ನು ನಿಮ್ಮ ಜೆಂಡರ್ನ ಕೇಳ್ತದೆ, ಯಾವ ಜೆಂಡರು ಮೇಲ ಫೀಮೇಲ ಥರ್ಡ್ ಜೆಂಡರ್ ಅಂತ ಸೆಲೆಕ್ಟ್ನ ಮಾಡಿಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಕೇಳ್ತಾ ಇದೆ ನಿಮ್ಮ ಡೇಟ್ ಆಫ್ ಬರ್ತ್ನ ಕೇಳ್ತಾ ಇದೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಇಲ್ಲ ಪಾನ್ ಕಾರ್ಡ್ ಏನು ಡಾಕ್ಯುಮೆಂಟ್ ಕೊಟ್ಟಿದ್ದಲ್ಲ, ಪಾನ್ ಕಾರ್ಡ್ ಏನು ಕೊಟ್ಟಿದೆ ಅದ್ರ ಪ್ರಕಾರ ನಿಮ್ಮ ಡಾಕ್ಯುಮೆಂಟ್ ಪ್ರಕಾರ ಇಲ್ಲಿ ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ. ಡಾಕ್ಯುಮೆಂಟ್ ಫಸ್ಟ್ ಒಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ಪ್ರೂಫ್ ಅಂತ. ಅದಾದಮೇಲೆ ಸೆಲೆಕ್ಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ನ ಮಾಡಿದೆ. ಇಲ್ಲಿ ನಿಮ್ಮ ಚಾಯ್ಸ್ ಮಾಡ್ಕೋಬೋದಾಗುತ್ತೆ. ಇಷ್ಟು ಡಾಕ್ಯುಮೆಂಟಲ್ಲಿ ಯಾವುದೋ ಒಂದಿದ್ದ ಡಾಕ್ಯುಮೆಂಟ್ ಇಲ್ಲಿ ಅಪ್ಲೋಡ್ನ ಮಾಡ್ಬೋದಾಗುತ್ತೆ. ನೋಡ್ಬೋದು ಪಾನ್ ಕಾರ್ಡು, ಇಂಡಿಯನ್ ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು, 10th ಮಾರ್ಕ್ಸ್ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ ಇಷ್ಟರಲ್ಲಿ ಯಾವುದಾದ್ರು ಒಂದನ್ನು ನೀವು ಡಾಕ್ಯುಮೆಂಟ್ ಆಗಿ ಕೊಟ್ಟು ನೀವು ಅಪ್ಲೋಡ್ನ ಮಾಡ್ಬೋದಾಗುತ್ತೆ. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಗೆ ಏನು ಪ್ರೂಫ್ ಕೊಡ್ತಾ ಇದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೋದಾಗುತ್ತೆ. ನಾನಿಲ್ಲಿ ಪಾನ್ ಕಾರ್ಡ್ ಅಂತ ಕೊಡೋದ್ರಿಂದ ಪಾನ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದಿದೆಯೋ ಆ ಡಾಕ್ಯುಮೆಂಟ್ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಆ ಫೈಲ್ನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ. 2 MB ಒಳಗಡೆ JPG ಫಾರ್ಮೆಟಲ್ಲಿ ಇಲ್ಲ PDF ಫಾರ್ಮೆಟಲ್ಲಿ ಇರ್ಬೋದು. ಅಪ್ಲೋಡ್ನ ಮಾಡ್ಕೊಂಡು ನೆಕ್ಸ್ಟ್ ಮೇಲೂ ಕೂಡ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಸ್ಟೆಪ್ ಬಂದಿದೆ. ಇಲ್ಲಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ನ ಕೇಳ್ತದೆ. ಇವಾಗ ಏನು ಅಡ್ರೆಸ್ ಇದೆಯಲ್ಲ ಆ ಅಡ್ರೆಸ್ನ ಹಾಕೋಬೇಕು. ಮನೆ ನಂಬರು, ಸ್ಟ್ರೀಟು, ವಿಲೇಜು, ಪೋಸ್ಟು, ಪಿನ್ ಕೋಡು, ಯಾವ ಮಂಡಲ ಬರುತ್ತೆ, ಯಾವ ಪಂಚಾಯತಿ ಬರುತ್ತೆ ಅನ್ನೋದನ್ನ ಹಾಕೋಬೇಕು. ಆಮೇಲೆ ಡಿಸ್ಟ್ರಿಕ್ಕು ಸೆಲೆಕ್ಟ್ನ ಮಾಡ್ಕೋಬೇಕು. ಇಷ್ಟು ಕೂಡ ನಾನು ಇಲ್ಲಿ ಫಿಲ್ನ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ಫಿಲ್ ಮಾಡ್ಕೊಂಡಿದ್ದೀನಿ. ಇಷ್ಟು ಫಿಲ್ ಆದಮೇಲೆ ಕೆಳಗಡೆ ಬಂದರೆ ಕೆಳಗಡೆ ಇಲ್ಲಿ ಡಾಕ್ಯುಮೆಂಟ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಅದನ್ನ ಡಾಕ್ಯುಮೆಂಟ್ ರೆಸಿಡೆಂಟ್ ಡಾಕ್ಯುಮೆಂಟ್ ಸೆಲೆಕ್ಟ್ನ ಮಾಡಿ ಇಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ
ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಒಂದಷ್ಟು ಆಪ್ಷನ್ ಓಪನ್ ಆಗುತ್ತೆ. ಈ ಆಪ್ಷನಲ್ಲಿ ಯಾವುದಾದ್ರು ಒಂದು ಡಾಕ್ಯುಮೆಂಟ್ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಈ ಲಿಸ್ಟಲ್ಲಿ ನೀವು ಯಾವುದು ಡಾಕ್ಯುಮೆಂಟ್ ಕೊಡ್ತಾ ಇರೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ನ ಮಾಡ್ಕೊತಾ ನೀವು ಅಂತ ಬೇಕಾದ ಪಾಸ್ಪೋರ್ಟು, ರೆಸಿಡೆಂಟ್ ಸರ್ಟಿಫಿಕೇಟ್, ರೆಸಿಡೆಂಟಿಯಲ್ ಸೇಲ್ ಡಿಡ್ ಆಗಿರ್ಬೋದು, ರೆಂಟಲ್ ಅಗ್ರಿಮೆಂಟ್ ಆಗಿರ್ಬೋದು, ಮತ್ತು ಅಗ್ರಿಮೆಂಟ್ ಪೇಪರ್ ಆಗಿರ್ಬೋದು, ಇಲ್ಲಾಂದರೆ ಗ್ಯಾಸ್ ಬಿಲ್ಲು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ ಇದ್ದರೆ ಅದು 3 ತಿಂಗಳು ಒಳಗಡೆ ಇರೋಂಥದ್ದು ಸರ್ಟಿಫಿಕೇಟ್ನ ನೀವು ಕೊಡ್ಬೋದಾಗುತ್ತೆ. ಬಿಲ್ನ ಕೊಟ್ಟು ನೀವು ಅಪ್ಲೋಡ್ನ ಮಾಡಿಕೊಂಡು ಚೇಂಜ್ನ ಮಾಡ್ಕೋಬೋದಾಗುತ್ತೆ ಅಡ್ರೆಸ್ನ. ನೋಡ್ಬೋದು ಇವಾಗ ನಾನು ಆಧಾರ್ ಕಾರ್ಡ್ನ ಕೊಟ್ಟಿದ್ದೀನಿ. ಆಧಾರ್ ಕಾರ್ಡ್ನ ನಾನು ಇಲ್ಲಿ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಪ್ರೂಫ್ ಆಫ್ ಡಾಕ್ಯುಮೆಂಟಲ್ಲಿ ಅಪ್ಲೋಡ್ನ ಮಾಡಬೇಕಾಗುತ್ತೆ. 2 MB ಒಳಗಡೆ PDF ಫೈಲಲ್ಲಿ ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಎರಡೂ ಸೈಡಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಡಾಕ್ಯುಮೆಂಟ್ನ ಅಪ್ಲೋಡ್ನ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಆದಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದಿದೆ. ಇವಾಗ ಕ್ಯಾಟಗರಿ ಆಫ್ ಡಿಸ್ಯಾಬಿಲಿಟಿ ಇಫ್ ಎನಿ ಕೇಸ್ ಅಂತ ತೋರಿಸ್ತದೆ. ಆಪ್ಷನಲ್ ಆಗಿರುತ್ತೆ. ನಿಮಗೇನೋ ಡಿಸ್ಯಾಬಿಲಿಟಿ ಇದ್ದರೆ ಇದನ್ನ ಚೂಸ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಆಪ್ಷನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಆಪ್ಷನ್ಗೆ ಹೋಗಬೇಕಾಗುತ್ತೆ. ನಾನಿಲ್ಲಿ ಡಿಸ್ಯಾಬಿಲಿಟಿ ಇರೋವಂಥ ಪರ್ಸನ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ನೋಡ್ಬೋದು ಇಲ್ಲಿ ವಿಜುವಲ್ ಆಗಿ ಮತ್ತು ಅವ್ರಿಗೊಂದು ಸ್ವಲ್ಪ ಪಿಟ್ಸ್ ಬರೋದ್ರಿಂದ ಅದನ್ನು ಕೂಡ ಇಲ್ಲಿ ಆಧಾರ್ ಅಂತ ಸೆಲೆಕ್ಟ್ನ ಮಾಡಿ ಅಲ್ಲಿ ಕೂಡ ಅಲ್ಲಿ ಮೆನ್ಷನ್ನ ಮಾಡಿದ್ದೀನಿ. ಇದನ್ನು ಡೀಟೇಲ್ ಆಗಿ ನಿಮ್ಮ UDID ಕಾರ್ಡ್ ಅಂತ ಇರುತ್ತೆ, ಡಿಸಬಿಲಿಟಿ ಕಾರ್ಡ್ ಬಂದಿರುತ್ತಲ್ಲ, ಆ ಕಾರ್ಡಲ್ಲೇ ಎಲ್ಲ ಕೂಡ ಮೆನ್ಷನ್ ಆಗುತ್ತೆ. ಅವ್ರಿಗೆ ಏನು ಡಿಸಬಿಲಿಟಿ ಇದೆ, ಏನು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಅದನ್ನು ನೀವು ಇದರಲ್ಲಿ ಮೆನ್ಷನ್ ಮಾಡೋದು ಸಾಕಾಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಏನೋ ಕಾರ್ಡ್ ಇದ್ದರೆ ಆ ಕಾರ್ಡನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ನ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಅಟ್ಯಾಚ್ ಮಾಡೋದಕ್ಕೆ ಎಸ್ ಅಂತ ಕೊಟ್ಟರೆ ನೀವು ಅಪ್ಲೋಡ್ನ ಮಾಡಬೇಕಾಗತ್ತೆ. ನಾನು ಕಾರ್ಡ್ ಇರೋದ್ರಿಂದ UDID ಕಾರ್ಡ್ ಇರೋದ್ರಿಂದ ನಾನು ಇಲ್ಲಿ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. 2 MB ಒಳಗಡೆ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎರಡೂ ಕಡೆ ಇರೋಂಥ ಕಾರ್ಡ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ನ ಮಾಡಬೇಕಾಗತ್ತೆ. UDID ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ನೀವು ಬೇಕಾದ್ರೆ ಆ ವಿಡಿಯೋ ನೋಡಿ ಅಪ್ಲಿಕೇಶನ್ ಹಾಕ್ಕೋಬೋದಾಗುತ್ತೆ. ಇವಾಗ ನೋಡ್ಬೋದು ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ, ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಫೈಲ್ನ ನಾನು ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ಅಪ್ಲೋಡ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಈ ಥರ ನೀವು ಡಿಸ್ಯಾಬಿಲಿಟಿ ಇದ್ದರೆ ಅಂಥದನ್ನ ಡಾಕ್ಯುಮೆಂಟ್ನ ಕೊಟ್ಟು ಅಪ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದರೆ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟ್ ಬಂದು ಇಲ್ಲಿ ಫ್ಯಾಮಿಲಿ ಮೆಂಬರ್ ಡೀಟೇಲ್ನ ಹಾಕ್ಕೋಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದಾದ್ರು ವೋಟರ್ ID ಕಾರ್ಡ್ ಇದ್ದರೆ ಅವ್ರದ್ದು ರೆಫರೆನ್ಸ್ ಮೇಲೆ ಇಲ್ಲಿ ಕೊಡಬೇಕಾಗತ್ತೆ. ಫಸ್ಟು ಇಷ್ಟು ಕೊಟ್ಬಿಟ್ಟು ನೆಕ್ಸ್ಟ್ ಆಪ್ಷನ್ಗೆ ಹೋಗಬೇಕಾಗ್ತಿತ್ತು. ಇವಾಗ ನೆಕ್ಸ್ಟ್ ಇದಾದಮೇಲೆ ಡಿಕ್ಲರೇಷನಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿರೋ ಅಂಥವ್ರದ್ದು ಹೆಸರನ್ನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಫಸ್ಟಾಗಿ ಫ್ಯಾಮಿಲಿ ಮೆಂಬರ್ ನೇಮ್ನ ಹಾಕ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಏನು ರಿಲೇಷನ್ ಆಗಬೇಕು, ಅವ್ರು ನಮ್ಮ ಏನು ಹೆಸರು ಹಾಕಿದೆಲ್ಲ ಮೆಂಬರ್ ಹೆಸರು, ಅವ್ರು ನಿಮ್ಗೆ ಏನು ಆಗಬೇಕು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ ಫಾದರು, ಮದರು, ಹಸ್ಬೆಂಡು, ಲೀಗಲ್ ಗಾರ್ಡನ್ ಅಂತ ತೋರಿಸ್ತಾರೆ. ನಿಮ್ಗೆ ಏನಾಗಬೇಕು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಚೂಸ್ ಮಾಡಿ ಅದಾದಮೇಲೆ ಅದು ವೋಟರ್ ID ಕಾರ್ಡ್ ಇರುತ್ತಲ್ಲ, ಎಪಿಕ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಪಿಕ್ ನಂಬರ್ನ ನೀಟಾಗಿ ಎಂಟರ್ನ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೋಡೋದಲ್ಲ, ಇಷ್ಟು ನಿಮ್ಮ ಹತ್ರ ಇದ್ದರೆ ಹಾಕ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಇದು ಸ್ಕಿಪ್ನ ಮಾಡ್ಬೋದಾಗುತ್ತೆ, ಆಪ್ಷನಲ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇಲ್ಲ, ಇದು ಹೊಸದಾಗಿ ಅಪ್ಡೇಟ್ ಆಗಿರೋಂಥ ಅಪ್ಲಿಕೇಶನ್ ಆಗಿರುತ್ತೆ. ಡಿಕ್ಲರೇಷನ್ ಫಾರ್ಮ್ ಸ್ಟೆಪ್ ಆಗಿರುತ್ತೆ. ಇದಕ್ಕೂ ಮುಂಚೆ ಈ ಸ್ಟೆಪ್ ಇರಲಿಲ್ಲ. ಇವಾಗ ರೀಸೆಂಟಾಗಿ SRI ಸ್ಟಾರ್ಟ್ ಆದಾಗಿಂದ ಈ ಸ್ಟೆಪ್ನ ಕೊಡಲಾಗಿದೆ. ಇಲ್ಲಿ ನೋಡ್ತಾ ಇಲ್ಲ, ಫಸ್ಟ್ ಒಂದು ಸೆಲೆಕ್ಟ್ನ ಮಾಡ್ಕೊಳಂಗಿದ್ರೆ ನಿಮ್ಗೇನಾದರೂ SIR ಅಲ್ಲಿ ನೀವೇನಾದರೂ ಇದ್ದು ನಿಮ್ಮ ಹತ್ರ ವೋಟರ್ ID ಕಾರ್ಡ್ ಇದ್ದು ಡಿಲೀಟ್ ಆಗಿದ್ದರೆ ಫಸ್ಟ್ ಒಂದು ಆಪ್ಷನ್ ಸೆಲೆಕ್ಟ್ನ ಮಾಡ್ಕೋಬೇಕು. ಇಲ್ಲ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಮೆಂಬರ್ದೆಲ್ಲ ವೋಟರ್ ID ಕಾರ್ಡ್ ಇದೆ, ನೀವು ಫಸ್ಟ್ ಟೈಮ್ ಅಂತ ಅಂದಾಗ ಸೆಕೆಂಡ್ ಒಂದು ಆಪ್ಷನ್ ಮಾಡ್ಕೋಬೇಕಾಗುತ್ತೆ. ಥರ್ಡ್ ಒನ್ನ ಬಿಟ್ಬಿಡಬೇಕು, ಅದೇನೋ ಅವಶ್ಯಕತೆ ಇಲ್ಲ. ಥರ್ಡ್ ಒನ್ನು ಇದರಲ್ಲಿ ಯಾವುದನ್ನು ನೀವು ಸೆಲೆಕ್ಟ್ನ ಮಾಡಿಕೊಂಡು ಅಪ್ಲಿಕೇ ಮಾಡ್ತಾ ಇದ್ದಂತ ಕೇಳುತ್ತೆ. ನಾನಿಲ್ಲಿ ಯಾವುದು ಡಾಕ್ಯುಮೆಂಟ್ ಇಲ್ಲದೆ ಇರೋ ಕಾರ್ಡ್ನಿಂದ ಅಂದರೆ ಲಿಸ್ಟೆಲ್ಲ ಹಾಕಬೇಕಾಗತ್ತೆ. ನೀವು ಸೆಲೆಕ್ಟ್ ಮಾಡಿದಾಗ ನೋಡ್ಬೋದು ಸ್ಟೇಟು, ಅಸೆಂಬ್ಲಿ ಎಲ್ಲ ಇಲ್ಲಿ ಪಾರ್ಟು ಎಲ್ಲ ಹಾಕಬೇಕಾಗತ್ತೆ. ನನ್ನ ಹತ್ರ ಇದು ಯಾವುದು ಡೀಟೇಲ್ ಇದೆ, ಅವ್ರ ಪೇರೆಂಟ್ಸ್ ಡೀಟೇಲ್ಸ್ ಇಲ್ಲ ಇದ್ದರೂ ಕೂಡ ನಾನು ಇಲ್ಲಿ ಯಾವ ಬೂತು ಯಾವ ಅಸೆಂಬ್ಲಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಒಂದೊಂದ್ಸಲಿ. ನಾನು ಅದಕ್ಕೋಸ್ಕರ ಇಲ್ಲಿ ಥರ್ಡ್ ಆಪ್ಷನ್ನ ಚೂಸ್ ಮಾಡಿ ಜಸ್ಟ್ ಅವರ ಪೇರೆಂಟ್ಸ್ ನಂಬರು ಮತ್ತು ವೋಟರ್ ID ಕಾರ್ಡ್ ಲಿಸ್ಟ್ನ ಇಲ್ಲಿ ಕೊಡ್ತಾ ಇದ್ದೀನಿ. ನೋಡ್ಬೋದು ಇವಾಗ ಇಲ್ಲಿ ಥರ್ಡ್ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ನಿಮ್ಮ ಫಾದರ್ ನೇಮು, ಮದರ್ ನೇಮ್ ಅಂತ ಕೇಳುತ್ತೆ. ಹಾಗೆ ವೋಟರ್ ID ಕಾರ್ಡ್ನ ನಂಬರ್ನ ಇಲ್ಲಿ ಆಪ್ಷನಲ್ಲ ಕೇಳ್ತಾ ಇದೆಯಲ್ಲ, ಆ ವೋಟರ್ ID ಕಾರ್ಡ್ ನಂಬರ್ ಹಾಕ್ಬಿಟ್ರು ಕೂಡ ಒಳ್ಳೆಯದೇ. ನಿಮಗೆ ಮದುವೆ ಆಗಿದೆ ಸ್ಪೌಸ್ ನೇಮ್ ಅಂತ ಕೇಳ್ತಾರೆ, ಅವ್ರ ನೇಮು ಮತ್ತು ಅವ್ರ ಹತ್ರ ವೋಟರ್ ID ಕಾರ್ಡ್ ಇದ್ದರೆ ಅದು ವೋಟರ್ ID ಕಾರ್ಡ್ ಹಾಕಿದ ತಕ್ಷಣ ಅವ್ರಿಗೆ ಲಿಸ್ಟ್ ಬಂದುಬಿಡುತ್ತೆ ಗೌರ್ಮೆಂಟ್ ಹತ್ರ ಯಾವಾಗ ಏನೇನಿಲ್ಲಿತ್ತು ಅಂತ ಅಂದ್ಬಿಟ್ಟು. ಇದನ್ನ ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ ನಾನು. ಇಷ್ಟು ನೀವು ಹಾಕ್ಕೊಂಡು ಆಪ್ಷನಲ್ ಆಗಿರುತ್ತೆ. ನೀವು ಇದೆಲ್ಲ ಡೀಟೇಲ್ನೆಲ್ಲ ಕೊಟ್ಟು ನೀವು ನೆಕ್ಸ್ಟ್ ಬರೋದಕ್ಕೆ ನೆಕ್ಸ್ಟ್ ಅಂತ ಕೊಡಿ. ಇದಾದಮೇಲೆ ನೆಕ್ಸ್ಟ್ ಬಂದರೆ ಡಿಕ್ಲರೇಷನ್ ಇರುತ್ತೆ. ನೋಡೋದಲ್ಲ, ಇಷ್ಟು ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ಈಗ ಲಾಸ್ಟಲ್ಲಿ ಡಿಕ್ಲರೇಷನಲ್ಲಿ ಇಲ್ಲಿ ಫಸ್ಟಾಗಿ ನೀವು ಎಲ್ಲಿ ಹುಟ್ಟಿದ್ದು ಅಂತ ಕೇಳುತ್ತೆ. ಬರ್ತ್ ಕೇಳ್ತಾ ಇದೆ, ನೀವು ಯಾವ ವಿಲೇಜಲ್ಲಿ ಹುಟ್ಟಿದ್ದು ಮತ್ತು ಯಾವ ಸ್ಟೇಟು ಯಾವ ಡಿಸ್ಟಿಕ್ಕು ಅಂತ ಅಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ಸ್ಟೇಟ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಯಾವ ಡಿಸ್ಟಿಕ್ಕು
ಮತ್ತು ಯಾವ ಸ್ಟೇಟು ಅದಾದಮೇಲೆ ಇಲ್ಲಿ ಎಷ್ಟು ವರ್ಷದಿಂದ ಇವಾಗ ಪ್ರೆಸೆಂಟಲ್ಲಿ ಇದ್ದಿದ್ದಲ್ಲ, ಎಷ್ಟು ವರ್ಷದಿಂದ ಇದ್ದಿದ್ದು ಆ ಪ್ರೆಸೆಂಟ್ ಏರಿಯಾದಲ್ಲಿ ಅಂತ ಕೇಳ್ತಾ ಇದೆ. ಅದನ್ನು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ, ಎಷ್ಟು ವರ್ಷದಿಂದ ನೀವು ಇದ್ದಿದ್ದ ಈ ಏರಿಯಾದಲ್ಲಿ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಅದು ಹುಟ್ಟಿದಾಗಿಂದ ಇಲ್ಲೇ ಇರೋದ್ರಿಂದ ಅಲ್ಲಿ ಡೇಟ್ನ ಇಯರ್ನ ಚೂಸ್ ಮಾಡ್ಕೊತಾ ಇದ್ದೀನಿ. ಅವ್ರು ಏನು ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಅದನ್ನೇ ಹಾಕ್ಕೊತಾ ಇದ್ದೀನಿ. ಯಾವ ಸ್ಟೇಟು, ವಿಲೇಜು, ಸ್ಟೇಟು, ಡಿಸ್ಟ್ರಿಕ್ ಎಲ್ಲ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಹುಟ್ಟಿದಾಗಿಂದ ಇಲ್ಲೇ ಇರೋದ್ರಿಂದ ಅದೇ ಅಡ್ರೆಸ್ಸಲ್ಲಿ ಇರೋದ್ರಿಂದ ಆ ವರ್ಷ ಮತ್ತು ಆ ತಿಂಗಳನ್ನ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ವರ್ಷದಿಂದ ಆ ಪ್ರೆಸೆಂಟ್ ಏರಿಯಾದಲ್ಲಿ ಏನು ಅಡ್ರೆಸ್ ಮೆನ್ಷನ್ ಮಾಡೋದಲ್ಲ ಅದು ಎಷ್ಟು ವರ್ಷದಿಂದ ಇದ್ದಿದ್ದೋ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಪ್ಲೇಸು, ಇವಾಗ ಎಲ್ಲಿಂದ ಅಪ್ಲೈ ಮಾಡ್ತಾ ಇದ್ದಲ್ಲ ಆ ಏರಿಯಾದ ಊರೆಷ್ಟು ಹಾಕೋದು ಸಾಕು. ನಾನು ಬೆಂಗಳೂರು ಅಂತ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾದ್ಮೇಲೆ ಲಾಸ್ಟ್ ಒಂದು ಆಪ್ಷನ್ನು ನೋಡ್ತಾ ಇರ್ಬೋದು, ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಏನು ಗೊತ್ತಾಗಿಲ್ಲ ಅಂದರೆ ರಿಫ್ರೆಶ್ ಕೊಟ್ಟು ನಿಮ್ಗೆ ಈಸಿಯಾಗಿ ಬರುತ್ತೆ. ಈಸಿಯಾಗಿದೆ ಯಾವ್ದು ನಿಮ್ಗೆ ಈಸಿ ಆಗುತ್ತೋ ಅದನ್ನು ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಅಂತ ಕೇಳ್ತಾ ಇದ್ದಿಲ್ಲ, ಕ್ಯಾಪ್ಚರಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಮಾಡಿ ಇಲ್ಲಿ ಸೆಂಡ್ OTP ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಏನು ವೋಟರ್ ID ಕಾರ್ಡಲ್ಲಿ ಇವಾಗ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮ ನಂಬರ್ ಮೆನ್ಷನ್ ಮಾಡಿತ್ತಲ್ಲ ಅದೇ ನಂಬರ್ಗೊಂದು OTP ಹೋಗಿರುತ್ತೆ. ನಂಬರ್ ಕೂಡ ಅಲ್ಲಿ ಶೋ ಆಗ್ತಾ ಇರುತ್ತೆ, ಅದೇ ನಂಬರ್ಗೆ ಬಂದಿರುತ್ತೆ. ಬಂದಂಥ OTPನ ಹಾಕ್ಕೊಂಡು ಪ್ರಿವ್ಯೂ ಅಂತ ಸಬ್ಮಿಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. OTPನ ಎಂಟರ್ ಮಾಡಿ ಪ್ರಿವ್ಯೂ ಅಂತ ಕೊಟ್ಟರೆ ಇಲ್ಲಿ ತೋರಿಸುತ್ತೆ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಏನೆಲ್ಲ ಫಿಲ್ ಮಾಡಿ ಅಂತ ತೋರಿಸುತ್ತೆ. ವಿತ್ ಫೋಟೋ ಎಲ್ಲ ಇರುತ್ತೆ, ನಿಮ್ಮ ಹೆಸರು, ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ, ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕೊಟ್ಟಿರೋಂಥ ಮೊಬೈಲ್ ನಂಬರ್ ಎಲ್ಲ ಕರೆಕ್ಟಾಗಿದೆಯಾ, ಆಧಾರ್ ಕಾರ್ಡ್ ನಂಬರ್ ಕರೆಕ್ಟಾಗಿದೆಯಾ, ನಿಮ್ಮ ಅಡ್ರೆಸ್ ಕರೆಕ್ಟಾಗಿದೆಯಾ, ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆಯಾ ವೆರಿಫೈ ಮಾಡ್ಕೊಳ್ಳಿ. ಓಕೆ ಎಲ್ಲ ಇದ್ದರೆ ಕರೆಕ್ಟಾಗಿದ್ದರೆ ನೆಕ್ಸ್ಟ್ ಕೊಡಿ, ಇಲ್ಲಾಂದರೆ ಎಡಿಟಿಂಗ್ ಇದೆಯಾ ಎಡಿಟಿಂಗ್ ಆಪ್ಷನ್ ಮಾಡ್ಕೋಬೋದು. ನಾನಿಲ್ಲಿ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಈ ಸೈನ್ ಕೇಳ್ತಾ ಇದೆ. ಈ ಸೈನ್ಗೆ ಎಸ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ನೋಡ್ಬೋದು ಅಥೆಂಟಿಕೇಷನ್ ಪೇಜ್ ಓಪನ್ ಆಗಿದೆ. ಅಥೆಂಟಿಕೇಷನಲ್ಲಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ ಯಾರ್ದು ಅಪ್ಲಿಕೇಶನ್ ಹಾಕಿದೆಯಲ್ಲ ಅವ್ರದ್ದೇ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಗೆಟ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದು OTP ಹೋಗುತ್ತೆ, ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತಲ್ಲ ಅದೇ ನಂಬರ್ಗೆ ಒಂದು OTP ಹೋಗಿರುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ನಂಬರಿಂದನೇ ಮಾಡಬೇಕಾಗತ್ತೆ. ಅದಾದಮೇಲೆ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ಬೋದು ಇವಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗಿತ್ತು, ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗಿದೆ. ಅಕ್ನಾಲೇಜ್ಮೆಂಟ್ ಅಂತ ನೋಡ್ಬೋದು. ಇಲ್ಲಿ ನಿಮ್ಮ ಅಕ್ನಾಲೇಜ್ಮೆಂಟ್ ನಂಬರ್ ಕೂಡ ಎಲ್ಲಿರುತ್ತೆ. ಹಾಗೆ ಇಲ್ಲಿ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಇಲ್ಲ ಆಪ್ಷನ್ ನೋಡ್ತಾ ಇದ್ದಲ್ಲ ಕೆಳಗಡೆ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಒಂದು PDF ಫೈಲು ಓಪನ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಫೈಲ್ ಓಪನ್ ಆಗುತ್ತೆ. ನೋಡ್ತಾ ಇದ್ದಲ್ಲ ಈ ಥರ ಫೈಲ್ ಓಪನ್ ಆಗಿದೆ. ಇದನ್ನು ಬೇಕಾದ್ರೆ ಒಂದು ಪ್ರಿಂಟ್ಔಟ್ ಕೂಡ ಮಾಡಿಟ್ಕೋಬೋದು, ಇಲ್ಲಾಂದರೆ ಸೇವ್ ಮಾಡಿ ಇಟ್ಕೊಳ್ಬೋದಾಗುತ್ತೆ. ಒಂದು ತಿಂಗಳಲ್ಲಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕ್ಲೀನಾಗಿ ಕರೆಕ್ಟಾಗಿ ಫಿಲ್ ಮಾಡಿ ಅಪ್ಲೋಡ್ ಮಾಡಿದರೆ ನಿಮ್ಮ ಅಪ್ರೂವಲ್ ಆಗಿ ನಿಮ್ಮ ಮನೆಗೆ ಒಂದು ತಿಂಗಳಲ್ಲಿ ಪೋಸ್ಟಲ್ಲಿ ಕೂಡ ಬರುತ್ತೆ. 1.5-2 ತಿಂಗಳಲ್ಲಿ ಮಿನಿಮಮ್ 3 ತಿಂಗಳಿರುತ್ತೆ ಗೌರ್ಮೆಂಟಿಂದ ಕಾರ್ಡ್ ಡಿಸ್ಪ್ಯಾಚ್ ಆಗಿ ನಿಮ್ಮ ಮನೆಗೆ ಪೋಸ್ಟಲ್ಲಿ ಬರೋದಕ್ಕೆ. ಇಲ್ಲ ಅಂದರೆ ನೀವು ಆನ್ಲೈನಲ್ಲಿ ಡೌನ್ಲೋಡ್ನು ಕೂಡ ಮಾಡ್ಕೋಬೋದಾಗುತ್ತೆ. ಯಾವ ರೀತಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊತಿದ್ದ ಆ ರೀತಿ. ಇಲ್ಲಾಂದರೆ ನಾನು ವೀಡಿಯೋ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಕೂಡ ವೀಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿನೇ ಅದೇ ರೀತಿ ಸೇಮ್ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಿಮ್ಗೆ ಬೇಕಾದರೆ ತಿಳಿಸ್ಕೊಡ್ತೀನಿ. ನೋಡೋದಲ್ಲ ಯಾವ ರೀತಿ ಹೊಸ ವೋಟರ್ ID ಕಾರ್ಡ್ಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ಪಾಗಿ ಲೈವಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಯೂಸ್ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಗೌರ್ಮೆಂಟ್ ಸರ್ವಿಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.